ಈಗ ನಾವು ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಮತ್ತೆ ಫೋರೆಕ್ಸು ನಾಳೆಗೆ ಯಾವ್ಯಾವ ಆಪ್ಷನ್ಸ್ ನಮ್ಮ ಹತ್ರ ಇದೆ ಅಂತ ಡಿಸ್ಕಷನ್ ಮಾಡುವ. ಈಗ ಇದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ನೋಡಿ, ಈಗ ಈ ಟ್ರೆಂಡ್ ಲೈನ್ ಅನ್ನು ಆಲ್ರೆಡಿ ಡ್ರಾ ಮಾಡಿದ್ದೇವೆ ಮೊನ್ನೆನೆ. ನಾನು ನಿನ್ನೆ ಹೇಳಿದ್ದೆ ನಿಮಗೆ ಮಾರ್ನಿಂಗ್ 10 ಗಂಟೆ ಇಲ್ಲ 10:30 ಒಳಗಾಗಿ ಮಾರ್ಕೆಟ್ ಒಂದು ಅಪ್ ಸೈಡ್ ಬೌಂಡ್ ಕೊಡುತ್ತೆ ಅಂತ ಹೇಳಿದ್ದೆ ಟೈಮ್ ಅನಾಲಿಸಿಸ್ ಪ್ರಕಾರ. ಅದೇ ತರ ಇವತ್ತು ಅಪ್ ಸೈಡ್ ಮೂವ್ ಆಯ್ತು ಈಗ. ಓಕೆ, ಸೊ ಈಗ ನಾವು ಇದನ್ನ ಯಾವ ತರ ರೀಡ್ ಮಾಡ್ಬೇಕು ಈಗ ನೆಕ್ಸ್ಟ್ ಫರ್ದರ್, ಮತ್ತೆ ಯಾವ ಆಪ್ಷನ್ಸ್ ನಮ್ಮ ಹತ್ರ ಇದೆ ಈಗ ನೋಡಿ, ಇದು WXYX ಜೆಡ್ ಮೂವ್ ನ ಮತ್ತೊಂದು ರೌಂಡ್ ನಾವು ಇದು ಮಾಡ್ಬೇಕಾದ್ರೆ ಇದು ಮತ್ತೆ ನಿಮಗೆ WXYX ಮತ್ತೆ ಒಳಗಡೆ ಮತ್ತೆ 5 ಮೂವ್ಸ್ ನ ತೋರಿಸ್ತಾ ಇದೆ. ಈಗ ಇದನ್ನ ನಾವು ಈಗ ಇದನ್ನ 5 ಮೂವ್ ಅಂತ ನಾವು ಫಸ್ಟ್ ರೀಡ್ ಮಾಡುವ ಈಗ. ಓಕೆ, ಅಂದ್ರೆ ಇದು 0, 1, 2, ಇದು 3, ಇದು 4, ಇದು ಇಲ್ಲಿಗೆ 5 ಬರ್ಬೋದು ಅಂತ ಒಂದು ಪಾಸಿಬಿಲಿಟಿ ಇದು. ಓಕೆ, ಇದೇ ಆಗತ್ತ ಅಂತ ಹೇಳಕ್ಕಾಗಲ್ಲ. ಈಗ ಇದು ಒಂದು ಪಾಸಿಬಿಲಿಟಿ ನನಗೆ ಕಾಣಿಸ್ತಾ ಇದೆ. ಯಾಕೆ ಈ ಪಾಸಿಬಿಲಿಟಿ ಅಂತಂದ್ರೆ ಇದು ನೋಡಿ, ರೂಲ್ ಆಫ್ ಆಲ್ಟರ್ನೇಷನ್ ಇಲ್ಲಿ ಹಚ್ಚಿದ್ರೆ ನೀವು ಇದು 0.56 ಇದೆ, ಇದು 0.7. ಓಕೆ, ಸಮ್ವೇರ್ ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಓಕೆ, ಇದು ಒಂದು ಪಾಸಿಬಿಲಿಟಿ. ಇದು ಆಗತ್ತಾ ಇಲ್ಲ ಇದು ಆಗಲ್ಲ ಅನ್ನೋದು ಮತ್ತೆ ಫರ್ದರ್ ಇದೊಂದು ಆಪ್ಷನ್ ಇಟ್ಕೊಂಬ ಈಗ. ಓಕೆ, ಇನ್ನೊಂದು ಆಪ್ಷನ್ ಏನಿದೆ, ನಾವು WXYXZ ಅಂತ ಮತ್ತೆ ಅದರಲ್ಲೂ ಮಾಡ್ಕೊಂಬ. ಇದು 0, ಇದು W, ಇದು X, ಇದು Y, ಇದು X, ಇದು Z. ಓಕೆ, ಸೊ ಇದನ್ನ ಫಸ್ಟ್ ಒಂದು ಡಿಲೀಟ್ ಮಾಡ್ತೀನಿ ಈಗ. ಇದು ಒಂದು ಆಪ್ಷನ್ಸ್. ಈಗ ಇದು Y ಆಗಿ ಇದು X ಆಗಬೇಕು ಅಂತಂದ್ರೆ X ಯಾವತ್ತು 3 ಮೂವ್ ಅಲ್ಲಿ ಇರುತ್ತೆ. ಓಕೆ, ಸೊ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನಿಮಗೆ ಹೇಳ್ತೀನಿ. ಓಕೆ, ನೋಡಿ, X ನಿಮಗೆ ಇಲ್ಲಿ 1, 2, 3 ಮೂವ್ ಅಲ್ಲಿ ಇದೆ. ಓಕೆ ಇಲ್ಲ, ಆಯ್ತಾ? ಸೊ ಇಲ್ಲಿ ನಿಮಗೆ 3 ಮೂವ್ ಆಗಬೇಕು, 1, 2, 3. ಆಮೇಲೆ ನಮ್ ಟ್ರೆಂಡ್ ಲೈನ್ ಇಲ್ಲಿದೆ. ಓಕೆ, ಸೊ ಟ್ರೆಂಡ್ ಲೈನ್ ಟಚ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದಕ್ಕಾಗಿ ನಾನು ಈ ಆಪ್ಷನ್ಸ್ ನ ನಂಬ್ತೀನಿ. ಅಂದ್ರೆ ಈಗ ನಾಳೆಗೆ ಮಾರ್ಕೆಟ್ 127% ಮಿನಿಮಮ್ ಹೋಗ್ಬೇಕಾ? ಎ ಬಿ ಸಿ 3 ಮೂವ್ ನಾವು ಕನ್ಸಿಡರ್ ಮಾಡಿದ್ರು 127% ಆದ್ರೂ ಹೋಗ್ಲೇಬೇಕು. ಓಕೆ, ಸೊ ನಾನ್ ಮಾರ್ಕೆಟ್ ನಾಳೆಗೆ ಇಲ್ಲಿವರೆಗೂ ಅಂತೂ ಹೋಗ್ಲೇಬೇಕು. ಇದು ಎಕ್ಸ್ ಅಂತೆ ಕನ್ಸಿಡರ್ ಮಾಡಿದ್ರೆ 3 ಮೂವ್ ಕಂಪ್ಲೀಟ್ ಆಗಬಹುದು ಅಂತ ನಂದು ಒಂದು ಎರಡನೇ ಆಪ್ಷನ್ ಇದು. ಓಕೆ, ಫಸ್ಟ್ ಆಪ್ಷನ್ ಅಂತೂ ಆಲ್ರೆಡಿ ಹೇಳಿದೀನಿ. ಆ ಫಸ್ಟ್ ಆಪ್ಷನ್ ಏನಂತಂದ್ರೆ ಈ ಎಕ್ಸ್ ಏನಿದೆ ಅಲ್ವಾ, ಇದು ಎರಡನೇ ಆಪ್ಷನ್. ಈಗ ಮೊದಲನೇ ಆಪ್ಷನ್ ಏನಿದೆ ಅಂತಂದ್ರೆ ಅದನ್ನೇ, ಮೊದಲನೇ ಆಪ್ಷನ್ ಏನಿದೆ ಅಲ್ವಾ ಅದನ್ನೇ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಈಗ. ಸೊ ಇದು W, ಇದು ಎಕ್ಸ್ ಇದಾದ್ರೆ ಈ ಎಕ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿಗೆ ಕಂಪ್ಲೀಟ್ ಆದ್ರೆ ಇದು ಜಡ್ ಮೂಮೆಂಟ್ ಹೆಂಗೆ ಬರುತ್ತೆ ಅಂತಂದ್ರೆ ಇದು ನಿಮಗೆ ಈ ಜಡ್ ಮೂವ್ ನಿಮಗೆ ಮ್ಯಾಕ್ಸಿಮಮ್ 81.1 ವರೆಗೂ ಬರುತ್ತೆ. ಅಂದ್ರೆ ಇದು 25,880 ವರೆಗೂ ಇಲ್ಲಿ ಬರಬಹುದು. ಇಲ್ಲಿಗೆ ಬಂದು ಮತ್ತೆ ಕೆಳಗಡೆ ಬರಬಹುದು. ಓಕೆ, ಸೊ ಮಾರ್ಕೆಟ್ ಮಾತ್ರ ಇನ್ನೂನು ಡೌನ್ ಸೈಡ್ ಇದೆ ನಿಮಗೆ. ಓಕೆ, ಮಾರ್ಕೆಟ್ ನೀವು ಇಂಪಲ್ಸ್ ಅಲ್ಲಿ ಎಂಟರ್ ಆಗಿದೆ ಅಂತ ತಿಳ್ಕೊಬಿಡಿ. ಓಕೆ, ಇದು ಜಸ್ಟ್ ಒಂದು ಸ್ಮಾಲ್ ಜರ್ಕ್ ಇದ್ರಲ್ಲಿ ಅಷ್ಟೇ. ಸೊ ಒಂದು ಈ ಆಪ್ಷನ್ ಮತ್ತೆ ಕೆಳಗಡೆ ಬರ್ಬೋದು. ಇಲ್ಲಿಂದ 81 ಪಾಯಿಂಟ್ ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿಂದ ಕೆಳಗಡೆ ಬರ್ಬೋದು, ಇಲ್ಲ ಇದು ಇಲ್ಲಿವರೆಗೂ ಬಂದು ಆಮೇಲೆ ಕೆಳಗಡೆ ಬರ್ಬೋದು. ಸೊ ಮಾರ್ಕೆಟ್ ಕೆಳಗಂತೂ ಬರಲೇಬೇಕು.
ಆಯ್ತಾ. ಸೊ ಈಗ ನಮಗೆ ಇಲ್ಲಿ ಟೈಮ್ ಅನಾಲಿಸಿಸ್ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ನೀವು ಟೈಮ್ ಅನಾಲಿಸಿಸ್ ಬಗ್ಗೆ ಮತ್ತೆ ಸ್ವಲ್ಪ ಥಿಂಕ್ ಮಾಡಿದ್ರೆ, ಓಕೆ, ಈಗ ನಮ್ಮ ವಾಯು 16 ಕ್ಯಾಂಡಲ್ ಇದೆ. ಓಕೆ, ಸೊ ಜಡ್ ಎಷ್ಟಿರುತ್ತೆ ಗೊತ್ತಾ? ಜಡ್ಡು ಇದ್ರದ್ದು ಕಾಲ್ವಾಗಿರುತ್ತೆ, ಅಂದ್ರೆ 4 ಕ್ಯಾಂಡಲ್ ಜಡ್ಡು ಮುಗಿಯುತ್ತೆ, ಇಲ್ಲ ಅರ್ಧ ಭಾಗ 8 ಕ್ಯಾಂಡಲ್ ಎಲ್ಲ ಮುಗಿಯುತ್ತೆ. ಬಟ್ ನಿಮಗೆ ಈ ಎಕ್ಸ್ ಮುಗಿಬೇಕು. ಈ ಎಕ್ಸ್ ಮುಗಿದ ತಕ್ಷಣನೇ ನಮಗೆ ಜಡ್ ಮೂವ್ಮೆಂಟ್ ನಾವು ಇದು ಮಾಡಬಹುದು. ಒಂದು ವೇಳೆ ಜಡ್ ಇಲ್ಲಿ ಎಲ್ಲಾದ್ರೂ ಮುಗಿದ್ರೆ, ನಿಮಗೆ ನಾಳೆಗೆ ಈ ಟೈಮ್ ಮುಗಿದ್ರೆ, ವಾಯಲ್ಲಿ ಮುಗಿದ್ರೆ, ನಾವು ಜಡ್ ಇಲ್ಲಿಂದ ಮತ್ತೆ ನೋಡಬಹುದು 4 ಕ್ಯಾಂಡಲ್, ಓಕೆ, 4 ಕ್ಯಾಂಡಲ್ ಇಲ್ಲ 6 8 ಕ್ಯಾಂಡಲ್ ಅನ್ನೋದನ್ನ ನೋಡ್ಕೊಂಡು ನಾವು ಮತ್ತೆ ಫರ್ದರ್ ಡಿಸಿಷನ್ ಮಾಡಬಹುದು. ಈಗ ನಮ್ಗೆ ಎಕ್ಸ್ ಕಂಪ್ಲೀಟ್ ಆಗೋವರೆಗೂ ನಮಗೆ ಜಡ್ ಟೈಮಿಂಗ್ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನಾಳೆಗೆ ಎಕ್ಸ್ ಮುಗಿಬೇಕಿದು, ಈ ಎಕ್ಸ್ ಮುಗಿಬೇಕು. ನನಗನ್ಸಿದ ಪ್ರಕಾರ ನಾಳೆಗೆ ಮಾರ್ಕೆಟ್ ಈ ಕ್ಯಾಂಡಲ್ದು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, 127% ಟಚ್ ಆಗಿ ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಸೊ ಈಗ ಜಡ್ ಮೂವ್ಮೆಂಟು ಸೊ ನೀವು 61 ಅಂತೂ ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು ಈಗ. ಓಕೆ, ಅಂದ್ರೆ ನಿಮ್ಗೆ 25,669 ವರೆಗೂ ಅಂತೂ ಜಡ್ ಮೂವ್ಮೆಂಟ್ ಬರಬಹುದು. ಅದು ಇಲ್ಲಿ ಎಕ್ಸ್ ಟಚ್ ಆಗಿ ಕೆಳಗಡೆ ಬರುತ್ತೆ. ಸೊ ಇದು ತುಂಬಾ ಕ್ಲಿಯರ್ ಇದೆ ಅಂತ ಅನ್ಸತ್ತೆ. ಓಕೆ, ಸೊ ಇದು ನಿಫ್ಟಿ ಬಗ್ಗೆ. ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಹೋಗುವ. ಈಗ ಬ್ಯಾಂಕ್ ನಿಫ್ಟಿನ ನಾವು ಒಂದು ಸ್ವಲ್ಪ ಬೇರೆ ಆಂಗಲ್ ಇಂದ ನೋಡ್ತೀನಿ. ಓಕೆ, ಸೊ ಇದನ್ನೀಗ 0, A, ಇದು B, ಇದು C, ಇದು D, ಇದು E, ಈ ಆಂಗಲ್ ಇಂದ ನೋಡ್ತೀನಿ. ಓಕೆ, ನೋಡಿ, ಇದು A, ಇದು B, ಇದು C ಅಂದ್ರೆ C, ಇದು D, ಆಮೇಲೆ ಇದು 1 2 3, ಇದು E. ಓಕೆ, ಸೊ ನಮ್ದು ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಆಲ್ ನಮ್ದು ಮೂವ್ ಮುಗಿದಿದೆ ಈಗ. ಓಕೆ, ಸೊ ಟ್ರಯಾಂಗಲ್ ಅಲ್ಲಿ 5 ಮೂವ್ಸ್ ಆಲ್ರೆಡಿ ಮುಗಿದಿದ್ದಾವೆ. ಸೊ ಇದು ಎನಿ ಟೈಮ್ ಬ್ಲಾಸ್ಟ್ ಆಗಬಹುದು. ಎನಿ ಟೈಮ್ ಅಂದ್ರೆ ಎನಿ ಟೈಮ್ ಇದು ಅಪ್ ಸೈಡ್ ಮೂವ್ಮೆಂಟ್ಗೆ ನಿಮಗೆ ಮೂವ್ ಆಗ್ಬಹುದು. ಸೊ ಯಾವಾಗ ಮೂವ್ ಆಗುತ್ತೆ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಟ್ರಯಾಂಗಲ್ ಅಲ್ಲಿ ತುಂಬಾ ಕಾಂಪ್ಲಿಕೇಟೆಡ್. ನೋಡಿ, ಇಲ್ಲಿವರೆಗೂ ನಮ್ಗೆ ಅದು ಟ್ರಯಾಂಗಲ್ ಅಂತಾನೆ ನಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಿರ್ಲಿಲ್ಲ. ಟ್ರಯಾಂಗಲ್ಸ್ ಯಾವತ್ತು ಫಾರ್ಮೇಶನ್ ಆದ್ಮೇಲೆ ಗೊತ್ತಾಗತ್ತೆ, ಅಯ್ಯೋ ಇದು ಟ್ರಯಾಂಗಲ್ ಇದೆಯಲ್ಲಪ್ಪ ಅಂತ. ಅಲ್ಲಿವರೆಗೂ ನಾವು 1 2 3 4 ಮಾಡ್ತೀವಿ, ಇಲ್ಲ ABC ಮಾಡ್ತಾ ಇರ್ತೀವಿ, ಇಲ್ಲ WXYZ ಮಾಡ್ತಾ ಇರ್ತೀವಿ. ಟ್ರಯಾಂಗಲ್ ಅಂತ ಗೊತ್ತೇ ಆಗೋದಿಲ್ಲ. ಓಕೆ, ಒಂದ್ ವೇಳೆ ಇದು ಟ್ರಯಾಂಗಲ್ ಆಗಿ ಇದು ಕರೆಕ್ಷನ್ ಮುಗಿದಿದ್ರೆ ಇಲ್ಲಿಗೆ ನೋಡಿ, ನಾಳೆಗೆ ನಿಮಗೆ ಮಿನಿಮಮ್ ಇದು 127% ಅಂತ ನೋಡಿ, ನಿಮಗೆ 60,000 ವರೆಗೂ ಟಚ್ ಆಗುತ್ತೆ. ಇನ್ ಕೇಸ್ ಇದು ಟ್ರಯಾಂಗಲ್ ಇಲ್ಲಿಗೆ ವೇವ್ 4 ಮುಗಿದ್ರೆ 5 ವೇವ್ ನಿಮಗೆ ಮಿನಿಮಮ್ 127% ಇರುತ್ತೆ. ಓಕೆ, ಸೊ ಪ್ರೆಸೆಂಟ್ಲಿ ನಾನು ಇದನ್ನ ಟ್ರಯಾಂಗಲ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಇದ್ರದ್ದು ಯಾವಾಗ ಇದು ರೇಂಜ್ ಬಿಟ್ಟು ಮೇಲ್ಗಡೆ ಬರುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಈಗ ನನ್ನ ಪ್ರಕಾರ ಇದು ಎಲ್ಲ ಮುಗಿದಿದೆ. ಈಗ 5 ಮೂವ್ ಮುಗಿದಿದೆ ನೋಡಿ, ಇಲ್ಲಿ 1 2 3, ಈ 3 ಮೂವ್ ಇದೆಯಾ? ಟ್ರಯಾಂಗಲ್ ಅಲ್ಲಿ ಎಲ್ಲವೂ 3 ಮೂವ್ಸ್ ಇರ್ತವೆ. ಓಕೆ, ಬಿ ದಲ್ಲಿ ನೋಡಿ 1 2 3 ಮೂವ್ ಇದೆಯಾ? ಸಿ ದಲ್ಲಿ ನೋಡಿ 1 2 3 ಮೂವ್ ಇದೆಯಾ? ಆಮೇಲೆ ಇಲ್ಲಿ ನೋಡಿ 1 2 3, ಡಿ ದಲ್ಲಿ 3 ಆಗಿದೆಯಾ? ಇದು 1, ಇದು 2, ಇದು 3, ಇದು ಈ ದಲ್ಲಿ 3 ಮೂವ್ ಆಗಿದೆಯಾ? ಸೊ ಈಗ 3 ಇಲ್ಲಿಗೆ ಮುಗಿದು, ಒಂದು ವೇಳೆ ಇದು ಏನಾದ್ರೂ ಫಾರ್ಮೇಶನ್ ಆಗಿರೋದು 1 and 2 ಇದ್ರೆ 81 ಇನ್ನೂ ಬಂದಿಲ್ಲ. ಸೊ ಇದು 1 2 ಆಗಿದೆ, 3 ನಿಮಗೆ ನಾಳೆ ಗ್ಯಾಪ್ ಅಪ್ ಓಪನ್ ಆಗೋದಾಗ್ಲಿ ಆಗಬಹುದು. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾನೀಗ ಇದನ್ನ ಎಕ್ಸ್ಪ್ಲೇನ್ ಮಾಡಿರೋದು. ಓಕೆ, ಸೊ ಇನ್ನೊಂದು ಸ್ವಲ್ಪ ಇದೆ, ಇನ್ನೂ ಒಂದು ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಇನ್ನು ನಾಳೆಗೆ ಒನ್ ಡೇ. ಸೊ ನಾಡ್ದಿಂದ ನನಗನ್ಸಿದ ಪ್ರಕಾರ ಫ್ರಮ್ ಮಂಡೇ ಆಲ್ಮೋಸ್ಟ್ ಆಲ್ ಕರೆಕ್ಷನ್ಸ್ ಮುಗಿದು ಬಿಡ್ತವೆ ಎಲ್ಲವೂ ಅಂತ ನನಗೊಂದು ಅನ್ಸುತ್ತೆ. ನೋಡವ ಈಗ ನಾಳೆಗೆ ಹೆಂಗ್ ಮಾರ್ಕೆಟ್ ಬಿಹೇವ್ ಮಾಡುತ್ತೆ ಅಂತ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ನಾವು ಗೋಲ್ಡ್ ಬಗ್ಗೆ ಹೋಗುವ.
ಈಗ ಇದು ಯು ಎಸ್ ಗೋಲ್ಡ್. ನಾವು ನಿನ್ನೆ ಇದನ್ನ 1 hour ಅಲ್ಲಿ ಟ್ರಯಾಂಗಲ್ ಅಂತ ಐಡೆಂಟಿಫೈ ಮಾಡಿದೀವಿ, ಬಟ್ ಅದು ಟ್ರಯಾಂಗಲ್ ಕಾಣಿಸ್ತಾ ಇಲ್ಲ. ನಾವು ಇಲ್ಲಿಗೆ ಮುಗಿದು ಇಲ್ಲಿ ಬ್ಲಾಸ್ಟ್ ಆಗತ್ತಂತ ಇದ್ದೆ, ಸ್ವಲ್ಪ ಮೇಲ್ಗಡೆ ಹೋಯ್ತಿದ್ದು, ಮತ್ತೆ ಕೆಳಗಡೆ ಯಾಕೋ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಲಿಲ್ಲ. ಓಕೆ, ಸೊ ಈಗ ಸ್ವಲ್ಪ ಇದನ್ನ 4 hours ಟೈಮ್ ಫ್ರೇಮ್ ಹೋಗಿ ನೋಡುವ, ಕೊಡ್ತೀನಿ. ಓಕೆ, ತುಂಬಾ ಮೇಲ್ಗಡೆ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡಿ. ಮಾರ್ಕೆಟ್ ಗೋಲ್ಡ್ ಯಾವಾಗ ಕ್ರ್ಯಾಶ್ ಆಗತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿ. ಓಕೆ, ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿ. ಇದನ್ನೆಲ್ಲವೂ ಡಿಲೀಟ್ ಮಾಡ್ತೀನಿ ಈಗ. ಇವೆಲ್ಲವೂ ಬಿಟ್ಟಾಕ್ಬಿಡಿ. ಈಗ ಟ್ರೇಡ್ ಮಾಡದೇ ಇದ್ರೂ ಪರವಾಗಿಲ್ಲ ಗೋಲ್ಡನ. ಓಕೆ, ಇದು 3, ಇದು 4, ನಿಮಗೆ 5 ಮೂವ್ ಇದೆಯಲ್ವಾ? ಸೊ 5 ಮೂವ್ ನಿಮಗೆ 127% ಹೋಗ್ಬೋದು. 127% ಅಲ್ಲ, ಇದು ಇಲ್ಲ 4ದನೇ. ಓಕೆ, ಸೊ 5 ಆಗ್ಬೇಕಾದ್ರೆ ಇದು ಇಂಪಲ್ಸ್ ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ. ಇದು ನೋಡಿ, ಓಕೆನಾ? ಸೊ ಓಕೆ, ಈಗ ಕ್ಲಿಯರಿಟಿ ಇದೆ ನೋಡಿ. ಈಗ ಒಂದ್ ವೇಳೆ 1, 2 ಅಂತ ಕನ್ಸಿಡರ್ ಆದ್ರೆ ಈ 3ನ ತುಂಬಾ ಸ್ಪೀಡ್ ಅಲ್ಲಿ ಇರಬೇಕು. ಈ ಸ್ಪೀಡ್ ಇಲ್ಲ ಅದಕ್ಕೆ. ಸೊ ನಾವು ಇದನ್ನ ABC ಅಂತ 1, 2, 3 ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ ಈಗ, ಸ್ಪೀಡ್ ಇಲ್ಲದೆ ಇರೋದ್ರಿಂದ. ಸೊ ಅದನ್ನ ನಾನೀಗ ಈ ಕೌಂಟಿಂಗ್ ತೆಗೆದು ಇದರದ್ದು 0, ಇದು A, ಇದು B, ಇಲ್ಲಿ ಮತ್ತೆ ಕೆಳಗಡೆ ನಿಮ್ಗೆ C ಬರಬಹುದು ಅಂತ ನಂದು ಒಂದು ಎಕ್ಸ್ಪೆಕ್ಟೇಷನ್. ಈಗ ಸೊ ನಿಮ್ಗೆ ಇದು 7 ಬಾರ್ಸ್ ಇದೆ. 4 28, 4 35. ಓಕೆ, ಸೊ ನೋಡಿ. ಸೊ ಈಗ 5th ಟೈಮ್ ಇದೆ ಇದು, ಅಂದ್ರೆ ಆಲ್ಮೋಸ್ಟ್ ಆಲ್ 5th ಇದು. ಸೊ ಟೈಮ್ ಪ್ರಕಾರ ದಿಸ್ ಇಸ್ ದ ಲಾಸ್ಟ್ ಡೇ ಇವತ್ತು ಬಿ ಫಾರ್ಮೇಶನ್ ಆಗೋದು. ಓಕೆ, ಸೊ 5 ಟೈಮ್ಸ್ ಆಫ್ ಎ ತಗೋತಾ ಇದೆ ಅಂತಂದ್ರೆ ಇದು ನಮಗೆ ನೆಕ್ಸ್ಟ್ ವೇವ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಇದು ಕರೆಕ್ಷನ್ ದೇ ವೇವ್. ಓಕೆ, ಸೊ ಈ ರೇಷಿಯೋ ನೋಡಿದ್ರೆ ನೀವು, ಸೊ 100% ಇದೆ. ಮ್ಯಾಕ್ಸಿಮಮ್ 111% ಬರಬಹುದು. ಓಕೆ, ಸೊ 111% ಆದ್ರೂ 4432. ಸೊ ನೀವು ಇಲ್ಲಿ ಎಲ್ಲಾದ್ರೂ ಈ ರೇಷಿಯೋಗೆ 100th ರೇಷಿಯೋಗೆ ಇಲ್ಲ 111 ರೇಷಿಯೋಗೆ ಏನಾದ್ರೆ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಏನಾದ್ರೆ ನಿಮ್ಗೆ ಕಾಣಿಸಿದ್ರೆ ನೀವು ಶಾರ್ಟ್ ಹೋಗಬಹುದು. ಓಕೆ, ಸೊ ನಾವು ಏನ್ ಇದನ್ನ ವೇವ್ 4 ಮುಗಿದು 5 ಹೋಗ್ತಾ ಇದೆ ಅಂತ ನಾವು ತಿದ್ದಿದೀವಲ್ವಾ, ಅದು ವೇವ್ 5 ಅಲ್ಲ. ಯಾಕೆಂದ್ರೆ ಇನ್ನು ವೇವ್ 4 ಅಲ್ಲೇ ಇದೆ ಅದು. ಯಾಕೆ ಅಂತಂದ್ರೆ 4x ಅಲ್ಲಿ ವೇವ್ 4 ತುಂಬಾ ಡೇಂಜರು. ಓಕೆ, ಅದು ಬಿಟ್ಕಾಯಿನ್ ಇರ್ಲಿ ಇಲ್ಲ ಗೋಲ್ಡ್ ಇರ್ಲಿ, ನೀವು ಈ ವೇವ್ 4ನ ಅವಾಯ್ಡ್ ಮಾಡೋದೇ ಬೆಟ್ರು. ಮ್ಯಾಕ್ಸಿಮಮ್ ಲಾಸ್ ಫಾರೆಕ್ಸ್ ಅಲ್ಲಿ ಯಾರಾದ್ರೂ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದು ವೇವ್ 4 ಅಲ್ಲೇನೆ. ಓಕೆ, ಸೊ ನೀವು ಫೋರೆಕ್ಸ್ ವೇವ್ 4 ಅವಾಯ್ಡ್ ಮಾಡಿ, ಇಲ್ಲ ಅಬ್ಸರ್ವ್ ಮಾಡ್ತಾ ಇರಿ, ಇಲ್ಲ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತಾ ಇರಿ. ಓಕೆ, ಸೊ ಇದು ನನ್ನ ಪ್ರಕಾರ ಇಲ್ಲಿಯೇಟ್ ವೇವ್ ಪ್ರಕಾರ ಇದು 100% 111% ವರೆಗೂ ಮ್ಯಾಕ್ಸಿಮಮ್ ಹೋಗ್ಬೋದು ನನಗನ್ಸುತ್ತೆ. ಟೈಮ್ ಪ್ರಕಾರ ವೇವ್ ಎದು 5 ಟೈಮ್ಸ್ ಆಲ್ರೆಡಿ ತಗೊಂಡಿದೆ, ಈಗ ಅದಕ್ಕಿಂತ ಹೆಚ್ಚಿಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲೆಲ್ಲಾದ್ರೂ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇವತ್ತು ಇಲ್ಲ ನಾಳೆಗೆ ಸಿಕ್ಕಿದ್ರೆ ಶಾರ್ಟ್ ಮಾಡಬಹುದು ಹೊರತು ಲಾಂಗ್ ಅಂತೂ ನನಗೆ ಇದ್ರಲ್ಲಿ ಅನಿಸ್ತಾ ಇಲ್ಲ. ಓಕೆ, ಸೊ ನಿಮಗೆ ಒಂದು ವೇಳೆ ಇದು ನಮ್ ಕೌಂಟ್ ಮಾಡೋದು ABC ಆಗಿದ್ರೆ ನೋಡಿ 38% ಹಿಡಿದ್ರು ಸಹ 4164 ಅಂದ್ರೆ ಆಲ್ಮೋಸ್ಟ್ ಆಲ್ 200 ಪಾಯಿಂಟ್ಸ್. ಓಕೆ, 100% ಹೋದ್ರೆ ಆಲ್ಮೋಸ್ಟ್ ಆಲ್ 500-700 ಪಾಯಿಂಟ್ಸ್. ಸೊ ಗೋಲ್ಡ್ ತುಂಬಾ ಡೇಂಜರ್ ಇದೆ. ನೀವು ಯಾರಾದ್ರೆ ನಿಮಗೆ ಪ್ರಾಫಿಟ್ ಅಲ್ಲಿ ಇದ್ರೆ ಪಾರ್ಷಿಯಲಿ ಪ್ರಾಫಿಟ್ ಬುಕ್ ಮಾಡ್ಕೋದಿ. ಓಕೆನಾ? ಆಕ್ಚುಲಿ ನಾವು ಅಡ್ವೈಸ್ ಮಾಡಬಾರ್ದು ಇದನ್ನ, ಈ ತರ ಎಲ್ಲ. ನೀವು ನೋಡ್ಕೋದಿ, ನಿಮ್ ಕಾನ್ಫಿಡೆಂಟ್ ಇತ್ತು ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತಂದ್ರೆ ನೀವು ಕಂಟಿನ್ಯೂ ಆಗಿ, ಇಲ್ಲಾದ್ರೆ ನೀವು ಲಾಸ್ನ ಅಂದ್ರೆ ರಿಸ್ಕ್ ನ ಮಿನಿಮೈಸ್ ಮಾಡ್ಕೋಬೇಕು ಇಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅಂತಂದ್ರೆ ಪಾರ್ಷಿಯಲ್ ಪ್ರಾಫಿಟ್ ಬುಕಿಂಗ್ ನ ಮಾಡಿ. ಓಕೆ, ಸೊ ಗೋಲ್ಡ್ ಅಲಾರಾಮಿಂಗ್ ಈಗ. ಓಕೆ, ಈಗ ಬಿಟ್ಕಾಯಿನ್ ಹೋಗಮ್ಮ. ಇದು ಬಿಟ್ಕಾಯಿನ್ ಸಹ ನನಗೆ ಶಾರ್ಟರ್ ಸೈಡ್ ಟ್ರೇಡ್ ಕಾಣಿಸ್ತಾ ಇದೆ. ಇದು ನೋಡಿ, ಈಗ ಆಲ್ಮೋಸ್ಟ್ ಆಲ್ ಇಲ್ಲಿಗೆ
ನೋಡಿ ಇದು ಯಾವುದು ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಯಾವುದೋ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ಇಲ್ಲಿ. ಸೊ ಇದು ನಿಮಗೆ ಡೌನ್ ಸೈಡ್ ಟ್ರೆಂಡ್ ತೋರಿಸ್ತಾ ಇದೆ. ಸೊ ಈಗ ನೀವು ಬಿಟ್ಕಾಯಿನ್ ಅಲ್ಲಿ ಮಾತ್ರ ಲಾಂಗ್ ಹೋಗೋ ಯಾವುದೋ ಚಾನ್ಸಸ್ ಇಲ್ಲ. ಸೊ ಬಿಟ್ಕಾಯಿನ್ ಈಗ ಓವರ್ ಆಲ್ ನನಗೆ ಡೌನ್ ಸೈಡ್ ಟ್ರೆಂಡೇ ಕಾಣಿಸ್ತಾ ಇದೆ. ಓಕೆ, ಸೊ ಜೆಡ್ ಮಿನಿಮಮ್ ರೇಷಿಯೋ ಇದು 38 ಅಂದ್ರೆ 84,000 ವರೆಗೂ ನೀವು ಟೈಮಿಂಗ್ ಇದನ್ನ ಇಲ್ಲಿವರೆಗೂ ಇದು ಮಾಡ್ಕೋಬಹುದು. ಬಟ್ ಸ್ಟಾಪ್ ಲಾಸ್ ನಿಮ್ದು 87,400 ಇದ್ರ ಹಾಯ್ದು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡಬಹುದು. ಓಕೆ, ಸೊ ಇದು ಬಿಟ್ಕಾಯಿನ್ ಬಗ್ಗೆ. ಸೊ ಈಗ ಓವರ್ ಆಲ್ 2 ಇಂಡಿಯನ್ ಮಾರ್ಕೆಟ್ 2 ಫಾರೆಕ್ಸ್ ಬಗ್ಗೆ ಡಿಸ್ಕಷನ್ ಆಯ್ತು ಈಗ. ಸೊ ಯಾರಿಗಾದ್ರೆ ಏನಾದ್ರೆ ಡೌಟ್ಸ್ ಇದ್ರೆ ದಯವಿಟ್ಟು ಇದರಲ್ಲಿ ಕಮೆಂಟ್ ಮಾಡಿ. ಓಕೆ, ಯೂಟ್ಯೂಬ್ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಆಮೇಲೆ ನಿಮಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ನ ಹೇಳಿ, ನಿಮ್ಗೆ ವಿಡಿಯೋ ಚೆನ್ನಾಗಿ ಅನಿಸ್ತಾ ಇದೆಯಾ ಇಲ್ಲ ಇದೇನು ಯೂಸ್ ಆಗಲ್ಲ ಏನು ನಿಮ್ದೇನು ನಿಮ್ಮ ಅನಿಸಿಕೆಗಳು ಏನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಇದು ಒನ್ ಸೈಡೆಡ್ ಆಗ್ತಾ ಇದೆ ನಮ್ದು. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ನೀವು ಯಾರೋ ಇಂಟ್ರೆಸ್ಟ್ ಇರೋರು ಕೇಳ್ತಾ ಇದ್ದೀರಾ. ಒಬ್ರು ಇವತ್ತು ಮೆಸೇಜ್ ಮಾಡಿದ್ರು ನನಗೆ, ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತೇನಲ್ಲ. ಅವ್ರು ಮೆಸೇಜ್ ಮಾಡಿದ್ರು, ಆಡಿಯೋ ಮೆಸೇಜ್ ಕಳಿಸಿದ್ರು. ನಿನ್ನೆ ನೀವು ಇರೋದು ಪ್ರಕಾರನೇ ಇವತ್ತಾಗಿದೆ 10 ಗಂಟೆಗೆ ಚೆನ್ನಾಗಾಯ್ತು ಅಂತ ನಾವು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ರು ಅವರು. ಓಕೆ, ನಿಮ್ಗೇನ್ ಅನ್ಸುತ್ತೆ, ನಿಮ್ಗೆ ಅನಿಸಿಕೆಗಳನ್ನ ಶೇರ್ ಮಾಡಿ. ಓಕೆ, ಸೊ ಇನ್ನೂ ಏನಾದ್ರೆ ಇಂಪ್ರೂವೈಸೇಷನ್ ಏನಾದ್ರೆ ಬೇಕಾದ್ರೂ ಸಹ ನನಗೆ ಹೇಳಿ. ಓಕೆ, ನನಗೆ ಟೈಮ್ ಅನಾಲಿಸಿಸ್ ಬಗ್ಗೆ ಇನ್ನೂ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ, ಯಾಕಂದ್ರೆ ನಾನು ಟೈಮ್ ಅನಾಲಿಸಿಸ್ ಇನ್ನೂ ಕಲಿತಾ ಇದ್ದೀನಿ. ಓಕೆ, ಸೊ ಇಲಿಯಟ್ ವೇವ್ ನಾನಿನ್ನು ಕಲಿತಾ ಇದ್ದೀನಿ, ನಾನಿನ್ನು ಕಲಿತು ಪರ್ಫೆಕ್ಟ್ ಅಲ್ಲ ಇದರಲ್ಲಿ. ಓಕೆ, ಇನ್ನು ಕಲಿಯೋದು ತುಂಬಾ ಇದೆ ಇದರಲ್ಲಿ ಇಲಿಯಟ್ ವೇವ್ ಅಲ್ಲಿ. ಓಕೆ, ಸೊ ನನಗೆ ಏನು ತಿಳಿಯುತ್ತೋ ನಾನು ಅದನ್ನ ನಿಮ್ಮೆಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನೇನೋ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡ್ತಾ ಇದ್ದೀನಿ ಅದಕ್ಕೆ ಕಲಿಲಿಕ್ಕೆ, ಬಟ್ ನಿಮಗೆ ನಾನು ಫ್ರೀ ಆಫ್ ಕಾಸ್ಟೇ ಕಲಿಸ್ತೀನಿ. ಓಕೆ, ಸೊ ಕಲಿಲಿಕ್ಕೆ ಇಂಟ್ರೆಸ್ಟ್ ತೋರಿಸಿ ಅಷ್ಟೇ, ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನಾಲೆಜ್ ಶೇರ್ ಮಾಡಿದ್ರೇನೆ ಹೆಚ್ಚಿಗೆ ಆಗುತ್ತೆ ಹೊರತು ಅದನ್ನ ನಮ್ಮ ಹತ್ರ ಇಟ್ಕೊಂಡು ಕೂತ್ರೆ ಅದು ಏನು ಹೆಚ್ಚಿಗೆ ಆಗಲ್ಲ, ವೃದ್ಧಿ ಆಗಲ್ಲ ನಿಮ್ ನಾಲೆಜ್. ಓಕೆ, ಸೊ ಇಷ್ಟೇ ಇವತ್ತಿಗೆ. ನೋಡಿ, ನನಗನ್ಸಿದ ಪ್ರಕಾರ ನಾಳೆಗೆ ಒನ್ ಡೇ ಫ್ರೈಡೆ ದಿಸ್ ವೀಕ್ ನಿಮ್ಗೆ ಕರೆಕ್ಷನ್ಸ್ ಎಲ್ಲ ಮುಗಿದೋಗುತ್ತೆ, ಇಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಮಂಡೆಯಿಂದ ಅಂತ ನನಗೆ ಒಂದು ಓವರ್ ಆಲ್ ಥಿಂಕಿಂಗ್ ನನಗೆ ಈ ತರ ಇದೆ. ಸೊ ನಾಳೆಗೆ ಯಾವ ತರ ಮಾರ್ಕೆಟ್ ಬಿಹೇವ್ ಮಾಡುತ್ತೆ ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಕ್ ನಿಮಗೆ ಏನು ಅನ್ನೋದನ್ನ ಹೇಳ್ತೀನಿ. ಓಕೆ, ಸೊ ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ನಾಳೆಗೆ ಸಿಗುವ. ಥ್ಯಾಂಕ್ ಯು, ಬಾಯ್.